ಇವತ್ತು ಮಸಾಲೆ ಚಿತ್ರಾನ್ನ ಮಾಡಿದ್ದೆ. ಅದು ತಿಂದು ನೋಡಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ನಿಮ್ಗೆ. ವಾವ್, ಸೂಪರ್ ಆಗಿದೆ. ಅದರಲ್ಲಿರೋ ಅಂತ ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ ಫ್ಲೇವರ್ ಅಂತೂ ಸಕಲಾಗಿದೆ. ಜೊತೆಗೆ ಉಪ್ಪು, ಹುಳಿ, ಖಾರ ಎಕ್ಸಲೆಂಟ್. ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭೂಮಿಕಾ ರುಮಾಲೆ ಸುದರ್ಶನ್. ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ಇವತ್ತು ಸಿಂಪಲ್ ಆಗಿ ಒಂದು ಚಿತ್ರಾನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. 10 ನಿಮಿಷದಲ್ಲಿ ಈ ಚಿತ್ರಾನ್ನ ರೆಡಿಯಾಗಿ ಹೋಗ್ಬಿಡುತ್ತೆ. ಮೊದಲು ಅನ್ನ ಮಾಡಿಕೊಂಡು ಅದನ್ನ ತಣ್ಣಗಾಗೋದಕ್ಕೆ ಆರಾಕೋಬೇಕು. ಇವಾಗ ಅನ್ನ ಮಾಡಿಟ್ಕೊಂಡಿದ್ದೀನಿ, ಅದನ್ನ ಆರಾಕೋದನ್ನ ತೋರಿಸ್ತೀನಿ. ಒಂದು ತಟ್ಟೆಯಲ್ಲಿ ಮೊದಲು ಈ ಅನ್ನನ ಆರಾಕೊಂಡ್ಬಿಡೋಣ. ನಾನೊಂದು ಇಬ್ರಿಗಾಗಷ್ಟು ಅಷ್ಟೇನೆ ನಾನು ಅನ್ನ ಮಾಡ್ಕೊಂಡಿರೋದು. ಈ ತರ ಪ್ಲೇಟಲ್ಲಿ ಆರಾಕೊಂಡ್ಬಿಟ್ರೆ ಅದು ಕ್ಲೀನ್ ಆಗಿ ತಣ್ಣಗೂ ಆಗುತ್ತೆ, ಜೊತೆಗೆ ಕುಡಿಯಾಗೂ ಆಗುತ್ತೆ. ಹಾರಾಕ್ಬೇಕಾದ್ರೆ ಆ ಕಡೆ ಈ ಕಡೆ ಚೆಲ್ಲಲ್ವಾ ಅಂತ ನೀವು ಕೇಳ್ಬೋದು. ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ ಸಹಜನೇ. ನೋಡಿ, ತುಂಬಾ ಏನು ಬಿಸಿ ಇಲ್ಲ, ಮುಟ್ಟೋಷ್ಟು ಬಿಸಿ ಇದೆ. ಅದಕ್ಕೆ ಕೈಯಲ್ಲಿ ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೀವು ಬೇಕಾದ್ರೆ ಸ್ಪ್ಯಾಚುಲಾದಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ ಈ ಅನ್ನಕ್ಕೆ. ಯೂಟ್ಯೂಬ್ ಬೇಕಾಗಿರೋ ಅಂತ ಸಾಮಾನುಗಳು ಅಂದ್ರೆ ಅಡುಗೆಗೆ ಉಪಯೋಗಿಸುವಂತ ಸಾಮಾನುಗಳನ್ನೆಲ್ಲ ಸೆಪ್ರೇಟ್ ಇಟ್ಕೊಂಡಿರ್ತೀನಿ. ಯಾಕೆ ಅಂದ್ರೆ ಅದು ಯಾವಾಗಲೂ ಕ್ಲೀನ್ ಆಗಿರ್ಬೇಕಲ್ಲ, ಅದಕ್ಕೋಸ್ಕರ. ನಾವು ಯೂಶುವಲಿ ಇಂಪೈರ್ಡ್ ಪರ್ಸನ್ಸ್ಗಳು ಈ ತರ ಆ ಕಡೆ ಈ ಕಡೆ ಹಿಡಿಯಿರೋ ಅಂತ ಪಾತ್ರೆಗಳನ್ನ ಆದಷ್ಟು ಉಪಯೋಗಿಸಿದ್ರೆ ನಮಗೆ ಅಡುಗೆ ಮಾಡೋದಕ್ಕೆ ಅನುಕೂಲ. ಅಂದ್ರೆ ಆಮೇಲೆ ದಪ್ಪ ಇರಬೇಕು. ಯಾವುದೇ ಒಂದು ಪಾತ್ರೆ ನಾವು ಉಪಯೋಗಿಸಿದ್ರು ಗೇಜು. ನಾನಿಲ್ಲಿ ನಾನ್ ಸ್ಟಿಕ್ ಉಪಯೋಗಿಸ್ತೀನಿ. ಇದರಿಂದ ತುಂಬಾನೇ ಅನುಕೂಲ ನಮಗೆ. ಇದನ್ನ ಇವಾಗ ಸ್ಟವ್ ಮೇಲೆ ಹೇಗೆ ಪ್ಲೇಸ್ ಮಾಡೋದನ್ನ ತೋರಿಸ್ತೀನಿ ನೋಡಿ. ಫಸ್ಟ್ ನಾವು ಈ ಒಂದು ಬಾಣಲಿನ ಇಡಬೇಕಾದ್ರೆ ಹಿಂಗೆ ಇಟ್ಬಿಟ್ಟು ಈಗೇನು ಸ್ಟ್ಯಾಂಡ್ ಇರುತ್ತಲ್ಲ, ಸ್ಟವ್ ಸ್ಟ್ಯಾಂಡು, ಅದು ಈ ತರ 4 ಮೂಲೆಯಲ್ಲೂ ಹಿಂಗೆ ಟಚ್ ಮಾಡಿ ನೋಡ್ಕೋಬೇಕು ಪರ್ಫೆಕ್ಟ್ ಆಗಿ ಇಟ್ಟಿದೀವಾ ಅಂತ. ಕಣ್ಣು ಕಾಣಿಸ್ತಾ ಇರೋದ್ರಿಂದ ನಾವು ಈ ತರ ಹಿಂಗೆ ಸೆನ್ಸ್ ಮಾಡಿ ನೋಡಿದ್ರೇನೆ ಇದು ಪರ್ಫೆಕ್ಟ್ ಆಗಿದೆಯಾ ಅಂತ ಗೊತ್ತಾಗೋದು. ನಂತರ ನಾನು ಯಾವಾಗಲೂ ಲೈಟ್ರನ್ನ ಇಲ್ಲಿ ಸಿರಿಸ್ಕೊಂಡಿರ್ತೀನಿ, ಈ ತರ ಒಂದು ಹುಕ್ ಹಾಕೊಂಡು ಇಲ್ಲೇ. ಯಾಕೆ ಅಂತ ಅಂದ್ರೆ ಆ ಕಡೆ ಈ ಕಡೆ ಹೋಗಲ್ಲ ಅದು. ನಾವೇನೇ ಸ್ಟವ್ ಆನ್ ಮಾಡಿದ್ರು ಅದು ಆನ್ ಮಾಡಿ ಅಲ್ಲೇ ಇಡಬೇಕಾಗುತ್ತೆ. ಇವಾಗ ಫಸ್ಟು ಸ್ಟವ್ ಆನ್ ಮಾಡಿಕೊಂಡು ನೋಡಿ, ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ಅದನ್ನು ಇಟ್ಕೊಂಡು ಈ ಥರ ಆನ್ ಮಾಡ್ಕೊಳ್ಳೋದು. ಒಂದು 2 ಸೆಕೆಂಡ್ ಬೇಕಾಗುತ್ತೆ. ಬೇರೆಯವರೆಲ್ಲ ಜಸ್ಟ್ ಒಂದು ಫ್ಯೂ ಸೆಕೆಂಡ್ಸ್ಗಳಲ್ಲಿ, ಅಂದರೆ ಸೆಕೆಂಡ್ಸು ಬೇಕಾಗಿಲ್ಲ, ಅಷ್ಟು ಬೇಗ ಆನ್ ಮಾಡ್ತಾರೆ. ನಮ್ಗೆ 1 ರಿಂದ 2 ಸೆಕೆಂಡ್ ಬೇಕು. ಸ್ಟವ್ ಆನ್ ಮಾಡಿಕೊಂಡು ಇವಾಗ ಇದಕ್ಕೆ ಎಣ್ಣೆ ಹಾಕೊಳ್ತೀನಿ. ಬೇರೆ ಎಲ್ಲ ವಸ್ತುಗಳನ್ನ ನಾನು ಹಾಗೆ ಕೈಯಲ್ಲಿ ಮುಟ್ಟು ನೋಡಿ ಹಾಕ್ಬೋದು. ಆದರೆ ಎಣ್ಣೆ ಹಾಕಬೇಕಾದ್ರೆ ಮಾತ್ರ ಈ ಥರ ಒಂದು ಸ್ಪ್ಯಾಚುಲಾ ಅಥವಾ ಸ್ಪೂನ್ಗಳು ಇಟ್ಕೊಂಡಿರ್ಬೇಕು. ಕಮ್ಮಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಟೇಬಲ್ ಸ್ಪೂನ್ ಉಪಯೋಗಿಸ್ತಾ ಇದ್ದೀನಿ. ಈ ಟೇಬಲ್ ಸ್ಪೂನ್ ಅಳತೆಯಲ್ಲಿ ನಮಗೆ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಒಂದು ಇಬ್ರಿಗಾಗಷ್ಟಿಗೆ ಪರ್ಫೆಕ್ಟ್ ಆಗುತ್ತೆ. 1 ಕಪ್ ಅಕ್ಕಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಸಾಕು. ನೋಡಿ, ಇದನ್ನ ಈ ಥರ ಕ್ಲೋಸ್ ಮಾಡಿ ಅದ್ರ ಜಾಗ ಇಲ್ಲಿರುತ್ತೆ, ತಕ್ಷಣ ಅಲ್ಲೇ ಇಡಬೇಕು. ಇಲ್ಲ ಬೇರೆ ಕಡೆ ಇಟ್ಬಿಟ್ರೆ ನೆಕ್ಸ್ಟ್ ನನಗೆ ಸಿಗೋದಿಲ್ಲ. ಇವಾಗ ಒಗ್ಗರಣೆ ಹಾಕೊಳ್ತೀನಿ. ಒಗ್ಗರಣೆ ಹಾಕೊಳ್ಳೋದಕ್ಕಿಂತ ಮುಂಚೆ ಈ ಒಂದು ಚಿತ್ರಾನ್ನಕ್ಕೆ ಕೆಲವೊಂದು ಐಟಮ್ನ ರುಬ್ಕೋಬೇಕು. ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು 10 ಕಾಳು ಮೆಣಸು, ಬೆಳ್ಳುಳ್ಳಿ 8 ರಿಂದ 10 ಪೀಸಸ್ಗಳು, ಹಸಿಮೆಣಸಿನಕಾಯಿ 3 ಖಾರಕ್ಕೆ ತಕ್ಕ ಹಾಗೆ, ಹಸಿ ತೆಂಗಿನ ತುರಿ 1/4 ಕಪ್ಪು, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದನ್ನ ನೀರು ಹಾಕದೆ ಹಾಗೆ ರುಬ್ಕೊಳ್ಳೋಣ. ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಒಳ್ಳೆ ಘಮ ಬರ್ತಾ ಇದೆ. ಆ ಮೆಣಸು, ಜೀರಿಗೆ, ಬೆಳ್ಳುಳ್ಳಿದು ಮಿಕ್ಸ್ ಆಗಿರೋ ಕಾಂಬಿನೇಷನ್ದು. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆ ಚೆನ್ನಾಗಿ ಕಾದಿದೆ. ಈ ಎಣ್ಣೆ ಒಳಗಡೆ ಇವಾಗ 2 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜನ ಹಾಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಒಂಚೂರು ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಮೀಡಿಯಂ ಫ್ಲೇಮ್ ಮಾಡ್ಕೋಬೇಕು. ಇದು ಒಳ್ಳೆ ಘಮ ಬರುತ್ತೆ, ಜೊತೆಗೆ ಹಗುರವಾಗುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಕಡಲೆಕಾಯಿ ಬೀಜನ ಹುರಿತಾ ಇದ್ರೆ ನಮಗೆ ಗೊತ್ತಾಗೋದು ಒಂದು ಶಬ್ದದಿಂದ, ಅಂದರೆ ಚಟಪಟ ಅಂತ ಶಬ್ದ ಮಾಡ್ತಾ ಇರುತ್ತೆ ಸೌಂಡಿಂದ, ಜೊತೆಗೆ ಸ್ಮೆಲ್ಲು ಅಂದರೆ ವಾಸನೆಯಿಂದ ಗೊತ್ತಾಗುತ್ತೆ. ಒಳ್ಳೆ ಘಮ ಬರ್ತಾ ಇದೆ ಕಡಲೆಕಾಯಿ ಬೀಜ
ಫ್ರೈ ಆಗಿರೋದು. ಜೊತೆಗೆ ಹಿಂಗೆ ಹುರಿಬೇಕಾದ್ರೆ ಹಗುರವಾಗಿ ಕೂಡ ಇದೆ. ಇವಾಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸಾಸಿವೆ ಸಿಡಿಲಿ, ಆವಾಗ ಕಡಲೆಬೇಳೆ ಉದ್ದಿನಬೇಳೆನೂ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ. ಸಾಸಿವೆ ಸಿಡಿಯೋದಕ್ಕೆ ಶುರು ಆಗಿದೆ. ಇವಾಗ 2 ಬ್ಯಾಡಗಿ ಮೆಣಸಿನ್ಕಾಯಿ. ಈ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಘಮ ಬರುತ್ತೆ. ಒಂದ್ಸಲ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಕರಿಬೇವಿನ ಸೊಪ್ಪು, 1 ಗರಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ರುಬ್ಬಿರೋಂಥ ಮಿಶ್ರಣ ಹಾಕ್ಕೊಳ್ತೀನಿ. ಮಿಕ್ಸರ್ ಜಾರ್ ಏನೇ ಐಟಮ್ ಹಾಕೋಬೇಕಾದ್ರೂ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಬಿಡಿ. ಹೀಗೆ ಒಗ್ಗರಣೆ ಟೈಮಲ್ಲಿ ಹಾಕೋಬೇಕಾದ್ರೆ ಆವಾಗ ಒಂಚೂರು ಲೇಟ್ ಆದ್ರೂ ಸಿಯೋದಿಲ್ಲ. ಈ ಥರ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲವೊಂದು ಬಾರಿ ಅಂತೂ ಪುಡಿಗಳೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಲ್ಲ, ಆ ಟೈಮಲ್ಲಂತೂ ನಾನು ಸ್ಟವ್ ಆಫೇ ಮಾಡಿಬಿಡ್ತೀನಿ. ನಂತರ ಮಿಕ್ಸ್ ಮಾಡಿಕೊಂಡು ಆನ್ ಮಾಡ್ಕೊಳ್ತೀನಿ. ನೋಡಿ, ಜಸ್ಟ್ ಒಂದು 2 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಒಗ್ಗರಣೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತೀನಿ. ಈ ಉಪ್ಪೆಲ್ಲ ಕೈಯಲ್ಲೇ ಹಾಕೋಬೇಕು, ಆವಾಗಲೇ ನಮಗೆ ಗೊತ್ತಾಗೋದು. ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಅನ್ನ ಆರಾಕೊಂಡಿದ್ನಲ್ಲ, ಆ ಅನ್ನನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನಾನಿಲ್ಲಿ 1 ಕಪ್ಪು ಸೋನಾ ಮಸೂರಿ ಅಕ್ಕಿ ಉಪಯೋಗಿಸಿದ್ದೀನಿ. 1 ಕಪ್ಗೆ 2 ಕಪ್ಪಷ್ಟು ನೀರು ಹಾಕೊಂಡ್ರೆ ಹುಡಿಯಾಗಿ ಬರುತ್ತೆ, ಅಗ್ಲಗ್ಲಾಗಿ. ಇಲ್ಲ ನಿಮಗೆ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅಂದರೆ 2.5 ಕಪ್ ಹಾಕೊಳ್ಳಿ. ನಾನಿಲ್ಲಿ 2.5 ಕಪ್ಪು ಒಂದೊಂದ್ಸಲ ಸಾಫ್ಟ್ ಆಗಬೇಕು ಅಂದಾಗ ಹಾಕೊಳ್ತೀನಿ. ಇವತ್ತು 2.5 ಕಪ್ ಹಾಕೊಂಡಿದ್ದೀನಿ. ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ. ಈ ನಿಂಬೆಹಣ್ಣಿನ ರಸ ಹಿಂಡಬೇಕಾದ್ರೆ ಎಡಗೈಯಲ್ಲಿ ನಿಂಬೆಹಣ್ಣು ಹಿಂಡಬೇಕಾದ್ರೆ ಬಲಗೈಯಲ್ಲಿ ಅದರ ರಸನ ಹಾಕೊಳ್ಳಿ. ಆವಾಗ ಎಷ್ಟು ಬೀಳುತ್ತೆ ಅಂತಲೂ ಗೊತ್ತಾಗುತ್ತೆ. ಜೊತೆಗೆ ಒಂದು ಬೀಜ ಬಿದ್ರೂ ಹಾಗೇ ಎತ್ತಿ ಹಾಕ್ಬೋದು. ಅರ್ಧ ಹೋಳು ಸಾಕು, ಬೇಕಿದ್ರೆ ನೋಡ್ಕೊಂಡು ಹಾಕೊಳ್ಳೋಣ. ಇವಾಗ ಒಗ್ಗರಣೆ ಎಲ್ಲ ಕೆಳಗಿರುತ್ತೆ ಅಲ್ವಾ, ಸ್ಪ್ಯಾಚುಲಾದಲ್ಲಿ ಅದನ್ನು ಮೇಲೆ ತೊಗೊಂಬಂದು ಮಿಕ್ಸ್ ಮಾಡ್ಕೊಳ್ತೀನಿ. ಮುಟ್ಟೋಷ್ಟು ಬಿಸಿ ಇರೋದ್ರಿಂದ ಎಲ್ಲ ಈ ಥರ ಒಗ್ಗರಣೆನ ಫಸ್ಟು ಮಿಕ್ಸ್ ಮಾಡಿಕೊಂಡು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಚಿತ್ರಾನ್ನನ ಮುಟ್ಟೋಷ್ಟು ಬಿಸಿ ಇರೋದ್ರಿಂದ ಕೈಯಲ್ಲೇ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಬಿಸಿ ಅನ್ನ ಮಾಡಿಕೊಂಡೇ ಮಾಡ್ಕೋಬೇಕು ಈ ಚಿತ್ರಾನ್ನ ಅನ್ನೋದು ಏನಿಲ್ಲ. ಉಳಿದಿರೋ ಅನ್ನದಲ್ಲಿ ಬೇಕಾದರೂ ಈ ಚಿತ್ರಾನ್ನ ಮಾಡ್ಕೋಬೋದು. ಆದರೆ ಅನ್ನ ಎಲ್ಲ ಮಿಕ್ಸ್ ಆದಮೇಲೆ ಒಂದ್ಸಲ ಸ್ಟವ್ ಆನ್ ಮಾಡಿಕೊಂಡು ಬಿಸಿ ಮಾಡ್ಕೊಳ್ಳಿ. ಯಾವಾಗಲೂ ಅನ್ನ ಒಂಚೂರು ಬೆಚ್ಚಗಾದರೂ ಇರಬೇಕು, ಆವಾಗ ಈ ಒಗ್ಗರಣೆದು ಸಾರ, ಉಪ್ಪು, ಹುಳಿ, ಖಾರ ಎಲ್ಲ ಅನ್ನೋದೊಳಗಡೆ ಹಿಡಿಯುತ್ತೆ. ನಾನಿವಾಗ ಫ್ರೆಶ್ ಆಗೇ ಮಾಡ್ಕೊಂಡಿರೋದ್ರಿಂದ ಪುನಃ ಸ್ಟವ್ ಆನ್ ಮಾಡಿ ಏನು ಬಿಸಿ ಮಾಡ್ಕೊಳ್ಳೋದಿಲ್ಲ. ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿ ನೋಡಿಬಿಟ್ಟು ಉಪ್ಪೇನಾದರೂ ಬೇಕಿದ್ರೆ ಉಪ್ಪು ಹಾಕೋಬೋದು. ಮೆಣಸು, ಜೀರಿಗೆ ಎಲ್ಲ ಹಾಕಿ ಮಾಡಿರೋದ್ರಿಂದ ಈ ಒಂದು ಮಳೆಗಾಲ ಅಥವಾ ಚಳಿಗಾಲಗಳಿಗೆ ಈ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ, ಬಾಯಿಗೂ ರುಚಿಯಾಗಿರುತ್ತೆ. ಜೊತೆಗೆ ಆರೋಗ್ಯ ದೃಷ್ಟಿಯಲ್ಲೂ ಕೂಡ ತುಂಬಾ ಒಳ್ಳೆಯದು. ಅನ್ನ ರೆಡಿ ಇದ್ದರೆ ಒಂದು 10 ನಿಮಿಷದಲ್ಲೇ ಈ ಚಿತ್ರಾನ್ನ ರೆಡಿಯಾಗೋಗ್ಬಿಡುತ್ತೆ. ನೋಡಿ, ಒಬ್ಬ ವಿಜುವಲಿ ಇಂಪೈರ್ಡ್ಗಳು ಯಾವ ರೀತಿ ಅಡುಗೆ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ. ನಿಮಗೆ ಯಾರಾದರೂ ನಿಯರ್ ಬೈ ವಿಜುವಲಿ ಇಂಪೈರ್ಡ್ ಇದ್ದರೆ ಅವ್ರಿಗೆ ಈ ಥರ ಮಾಡ್ಕೋಬೋದು ಅಂತ ಹೇಳ್ಕೊಡಿ. ಪಾಪ ಅವ್ರಿಗೆ ತೋರಿಸಿದ್ರೆ ಏನೋ ಅಷ್ಟು ಗೊತ್ತಾಗೋದಿಲ್ವಲ್ಲ, ಅವ್ರಿಗೆ ಕಾಣಲ್ವಲ್ಲ. ಆ ಟೈಮಲ್ಲಿ ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳ್ಕೊಟ್ರೆ ಅವ್ರಿಗೂ ಒಂದು ಉಪಯೋಗ ಆಗುತ್ತೆ. ನಾನು ಹೇಗೆ ಮಾಡ್ತಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತಲ್ವ, ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಈ ಥರ ಫುಲ್ ಕಂಪ್ಲೀಟಾಗಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.